ಬೂಕರ್ ಪ್ರಶಸ್ತಿ ವಿಜೇತರಿಗೆ ಬರೋ ಹಣದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಪಾಲು ಕೂಡ ಇದೆ. ಈ ಹಣದಲ್ಲಿ ನಿರ್ಮಲಾ ಅವರ ಪಾಲಿದೆ. ಯಾಕೆ? ಗೆದ್ದಿದ್ದು ಇಬ್ಬರು ಕನ್ನಡಿಗರು, ಆದ್ರೆ ಹಣವನ್ನ ಹಂಚಿಕೊಳ್ಳೋರು ಮೂವರು ಕನ್ನಡಿಗರು. ಅದು ಹೇಗೆ? ಬೂಕರ್ ಪ್ರಶಸ್ತಿ ವಿಜೇತರಿಗೆ ನಿರ್ಮಲಾ ಸಂಕಷ್ಟ. ನಮಸ್ಕಾರ. ನೊಬೆಲ್ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ, ಆಸ್ಕರ್ ಪ್ರಶಸ್ತಿ, ಮ್ಯಾಕ್ಸೆಸೆ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮ ಪ್ರಶಸ್ತಿ, ಒಲಿಂಪಿಕ್ ಪ್ರಶಸ್ತಿ, ಹೀಗೆ ದೊಡ್ಡ ಪ್ರಶಸ್ತಿಗಳನ್ನು ಪಡೆದಾಗ ಅದು ಮತ್ತಷ್ಟು ಸಾರ್ಥಕತೆಯ ಕ್ಷಣಗಳನ್ನು ಉಂಟು ಮಾಡುತ್ತೆ. ಇದೀಗ ಇದೇ ಮೊದಲ ಬಾರಿಗೆ ಕನ್ನಡದ ಕೃತಿಯೊಂದಕ್ಕೆ ಜಗತ್ತಿನ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ದೊರಕಿದೆ. ಕನ್ನಡದ ಖ್ಯಾತ ಲೇಖಕಿ ಬಾನು ಮುಷ್ತಾಕ್ ಅವರು ಈ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಅವರ ಹಾರ್ಟ್ ಲ್ಯಾಂಪ್ ಅನ್ನೋ ಅನುವಾದಿತ ಕೃತಿ ಪ್ರತಿಷ್ಠಿತ ಬೂಕರ್ ಅವಾರ್ಡ್ ಅನ್ನು ಪಡೆದಿದೆ. ಬಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಅನ್ನೋ ಕಥಾ ಸಂಕಲನವನ್ನ ದೀಪಾ ಭಾಸ್ತಿ ಹಾರ್ಟ್ ಲ್ಯಾಂಪ್ ಮೂಲಕ ಇಂಗ್ಲಿಷ್ಗೆ ತಂದಿದ್ರು. ಈ ಮೂಲಕ ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕೃತಿ ಅನ್ನೋ ಹೆಗ್ಗಳಿಕೆಗೆ ಇದು ಪಾತ್ರ ಆಗಿದೆ. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರಿಗೆ ಕನ್ನಡದ ಸಾಹಿತ್ಯ ಲೋಕ ಸೇರಿದಂತೆ ಎಲ್ಲ ಕ್ಷೇತ್ರಗಳಿಂದ ಅವರಿಗೆ ಅಭಿನಂದನೆಗಳ ಮಹಾಪೂರನೆ ಹರಿದು ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಹಲವಾರು ರಾಜಕಾರಣಿಗಳು ಬಾನು ಹಾಗೂ ದೀಪಾ ಅವರ ಸಾಧನೆಯನ್ನ ಮುಕ್ತ ಕಂಠದಿಂದ ಹಾಡಿ ಹೊಗಳ್ತಾ ಇದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಯಾವುದೇ ಟ್ವೀಟ್ ಆಗಲಿ ಶುಭಾಶಯವನ್ನಾಗಲಿ ತಿಳಿಸಿಲ್ಲ. ಇನ್ನು ಬೂಕರ್ ಪ್ರಶಸ್ತಿ ಗೆದ್ದವರಿಗೆ 50,000 ಪೌಂಡ್ಗಳ ಬಹುಮಾನ ಸಿಗುತ್ತೆ. ಈ ಮೊತ್ತವನ್ನ ಭಾರತೀಯ ರೂಪಾಯಿಗೆ ಪರಿವರ್ತನೆ ಮಾಡಿದ್ರೆ ಇದರ ಮೊತ್ತ ಬರೋಬ್ಬರಿ 57 ಲಕ್ಷ ರೂಪಾಯಿಗೂ ಕೂಡ ಹೆಚ್ಚಾಗುತ್ತೆ. ಕೃತಿಯ ಮೂಲ ಲೇಖಕರು ಹಾಗೂ ಅನುವಾದಕರಿಗೆ ಈ ಮೊತ್ತದಲ್ಲಿ ಸಮನಾಗಿ ಹಂಚಲಾಗುತ್ತೆ. ಬಾನು ಮುಷ್ತಾಕ್ ಹಾಗೂ ದೀಪಾ ಭಾಸ್ತಿಯವರಿಗೆ ತಲಾ 24 ಲಕ್ಷ ರೂಪಾಯಿಗೂ ಅಧಿಕ ಹಣ ಸಿಗ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಅದಲ್ಲದೆ ವಿಶೇಷವಾಗಿ ಬೌಂಡ್ ಮಾಡಿದ ಪುಸ್ತಕ ಕೂಡ ಅವರಿಗೆ ಸಿಗಲಿದೆ. ಒಟ್ಟು 5 ಜಡ್ಜ್ಗಳು ಪ್ರಶಸ್ತಿಗೆ ಪುಸ್ತಕಗಳನ್ನು ಆಯ್ಕೆ ಮಾಡಿದ್ದಾರೆ. ರೇಸ್ನಲ್ಲಿ ಹಾರ್ಟ್ ಲ್ಯಾಂಪ್ ಜೊತೆಗೆ ಇತರೆ 5 ಪುಸ್ತಕಗಳು ಕೂಡ ಇದ್ವು. ಅವುಗಳನ್ನೆಲ್ಲ ಹಿಂದಿಕ್ಕಿ ಬಾನು ಮುಷ್ತಾಕ್ ಅವರ ಕಥಾ ಸಂಕಲನ ಪ್ರಶಸ್ತಿಯನ್ನ ಗೆದ್ದಿದೆ. ಈ ಮೂಲಕ ಬಾನು ಅವರ ಹಸೀನಾ ಮತ್ತು ಕಥೆಗಳು ಮತ್ತೊಂದು ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಇದು ಕನ್ನಡ ಸಾಹಿತ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಸಂದ ಗೌರವ ಆಗಿದೆ. ಈ ಸಂತೋಷದ ನಡುವೆನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಟ್ರೋಲ್ ಕೂಡ ಶುರುವಾಗಿದೆ. ಅದೇನೆಂದ್ರೆ, ಬೂಕರ್ ಪ್ರಶಸ್ತಿ ಪಡೆದ ವಿಜೇತರಿಗೆ ಸಿಗೋ 57 ಲಕ್ಷ ರೂಪಾಯಿ ಹಣವನ್ನ ಇಬ್ಬರು ಕನ್ನಡಿಗರು ಮಾತ್ರ ಅಲ್ಲದೆ 3 ಕನ್ನಡಿಗರು ಸಮಾನವಾಗಿ ಹಂಚಿಕೊಳ್ತಾರೆ ಅಂತ ಟ್ರೋಲ್ ಆಗ್ತಾ ಇದೆ. ಹೌದು, ಈ ಬಾರಿಯ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನ ಇಬ್ಬರು ಕನ್ನಡತಿಯರು ಹಂಚಿಕೊಂಡಿದ್ದಾರೆ. ಬೂಕರ್ ಪ್ರಶಸ್ತಿಯ ಮೌಲ್ಯ 50,000 ಪೌಂಡ್. ಪ್ರಶಸ್ತಿ ಇಬ್ಬರಿಗೆ ಹಂಚಿಕೆ ಆಗೋದ್ರಿಂದ ಅದರ ಹಣನೂ ಕೂಡ ಹಂಚಿಕೆ ಆಗುತ್ತೆ. ಅಂದ್ರೆ ಒಬ್ಬೊಬ್ಬರಿಗೆ 25,000 ಪೌಂಡ್ ಸಿಗುತ್ತೆ. ವಾಸ್ತವದಲ್ಲಿ ಬೂಕರ್ ಪ್ರಶಸ್ತಿಯನ್ನ ಇಬ್ಬರು ಕನ್ನಡತಿಯರು ಹಂಚಿಕೊಂಡಿದ್ರೆ ಅದರ ಹಣವನ್ನ ಹಂಚಿಕೊಳ್ಳೋರು 3 ಕನ್ನಡತಿಯರು. ಈ 3 ಕನ್ನಡತಿಯರಲ್ಲಿ ಇಬ್ಬರು ಪೂರ್ಣ ಪ್ರಮಾಣದ ಕನ್ನಡತಿಯರಾದ್ರೆ ಒಬ್ಬರು ಪಾರ್ಟ್ ಟೈಮ್ ಕನ್ನಡತಿ. ಅವರೇ ಕರ್ನಾಟಕದಿಂದ ಆಯ್ಕೆಯಾಗಿ ರಾಜ್ಯಸಭೆಗೆ ಹೋಗಿ ಕೇಂದ್ರ ಹಣಕಾಸು ಮಂತ್ರಿ ಆಗಿರೋ ನಿರ್ಮಲಾ ಸೀತಾರಾಮನ್ ಅವರು. 50,000 ಪೌಂಡ್ಗಳಲ್ಲಿ ಬಾನು ಮುಷ್ತಾಕ್ ಮತ್ತು ದೀಪಾ ಭಾಸ್ತಿ ತಲಾ 50% ಅನ್ನ ಪಡೆದ್ರೆ ನಿರ್ಮಲಾ ಸೀತಾರಾಮನ್ ಅವರಿಬ್ಬರಿಗೆ ಬಂದ ಪಾಲಲ್ಲಿ ತಲಾ 30% ಪಡಿತಾರೆ. 50,000 ಪೌಂಡ್ಗಳಂದ್ರೆ 57,48,980 ರೂಪಾಯಿಗಳಾಗತ್ತೆ. ಇದನ್ನ 57,49,000 ರೂಪಾಯಿ ಅಂತ ರೌಂಡ್ ಫಿಗರ್ ಮಾಡಿದ್ರೆ 50% ಲೆಕ್ಕಾಚಾರದಲ್ಲಿ ಒಬ್ಬೊಬ್ರು 28,74,500 ರೂಪಾಯಿ ಪಡಿತಾರೆ. ನಿರ್ಮಲಾ ಸೀತಾರಾಮನ್ ಇವರಿಬ್ಬರಿಂದನೂ ಕೂಡ ತಲಾ 30% ಪಡಿತಾರೆ. ಅದು ಹೇಗಂದ್ರೆ, ಬಾನು ಮುಷ್ತಾಕ್ ಪಡೆಯೋ 28,74,500 ಲಕ್ಷ ರೂಪಾಯಿಗಳಲ್ಲಿ 30% ಅಂದ್ರೆ 8,62,350 ರೂಪಾಯಿ ಟ್ಯಾಕ್ಸ್ ಪಾಲಾಗುತ್ತೆ. ಹಾಗೇನೆ ದೀಪಾ ಅವರು ಪಡೆಯೋ 28,74,500 ರೂಪಾಯಿಗಳಲ್ಲಿ 30% ಅಂದ್ರೆ ಸೇಮ್ 8,62,350 ರೂಪಾಯಿ ಟ್ಯಾಕ್ಸ್ ಪಾಲಾಗುತ್ತೆ. ಒಟ್ಟಾರೆಯಾಗಿ ಬೂಕರ್ ಪ್ರಶಸ್ತಿಯಿಂದ ಬಂದ ಹಣದಲ್ಲಿ ಬಾನು ಮುಷ್ತಾಕ್ ಮತ್ತು ದೀಪಾ ಭಾಸ್ತಿಯಿಂದ ತಲಾ 30% ಪಡೆಯೋದ್ರಿಂದ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಟ್ಟು ಹೋಗೋ ಟ್ಯಾಕ್ಸ್ ಹಣ 17,24,700 ರೂಪಾಯಿ. ಟ್ಯಾಕ್ಸ್ ಎಲ್ಲವನ್ನೂ ಕೂಡ ಕಟ್ಟಿ ಕೊನೆಗೆ ಬಾನು ಮುಷ್ತಾಕ್ ಮತ್ತು ದೀಪಾ ಭಾಸ್ತಿಯವರ ಬಳಿ ಉಳಿಯೋ ಹಣ 20,12,150 ರೂಪಾಯಿ.
ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನ ಮಣಿಸಿ ಭಾರತದ ಡಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿದ್ರು. ಈ ಐತಿಹಾಸಿಕ ಗೆಲುವಿಗೆ ಡಿ ಗುಕೇಶ್ಗೆ ಭಾರಿ ಪ್ರಶಂಸೆ ವ್ಯಕ್ತ ಆದರೆ ಇನ್ನೊಂದು ಕಡೆ ಗುಕೇಶ್ ಗೆಲುವಿನ ಮೊತ್ತದಲ್ಲಿ ಬಹುಪಾಲು ತೆರಿಗೆ ಪಾಲಾಗಿತ್ತು. ಹೌದು, ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗುಕೇಶ್ ಅವರು ಒಟ್ಟು 11.45 ಕೋಟಿ ರೂಪಾಯಿ ಬಹುಮಾನವನ್ನು ಗೆದ್ದುಕೊಂಡಿದ್ದಾರೆ. ಆದರೆ ಅವರ ಬಹುಮಾನದ ಮೊತ್ತದಿಂದ 4.67 ಕೋಟಿ ರೂಪಾಯಿ ತೆರಿಗೆ ಕಡಿತ ಆಗಲಿದೆ. ಆ ಸಮಯದಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಟ್ರೋಲ್ಗೆ ಒಳಗಾಗಿದ್ರು. 2014 ಮೊದಲು ಕೂಡ ಈ ರೀತಿ ಅವಾರ್ಡ್ ಬಂದಾಗ ಟ್ಯಾಕ್ಸ್ ಹೇರಿಕೆ ಇದ್ರೂ ಕೂಡ ಮೋದಿ ಅವರು ಬಂದ ಮೇಲೆ, ಅದರಲ್ಲೂ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವೆ ಆದಮೇಲೆ GST ಸೇರಿದಂತೆ ಎಲ್ಲ ರೀತಿಯ ಟ್ಯಾಕ್ಸ್ಗಳು ಜಾಸ್ತಿ ಆಗಿದ್ದಾವೆ. ಜನ ಕಷ್ಟಪಟ್ಟು ದುಡಿದ್ರೆ ಇವರು ಅತಿ ಹೆಚ್ಚಿನ ಟ್ಯಾಕ್ಸ್ ಹಾಕಿ ಜನರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ಈ ರೀತಿ ನಮ್ಮ ದೇಶದ ಕೀರ್ತಿಯನ್ನ ವಿಶ್ವ ಮಟ್ಟದಲ್ಲಿ ಎತ್ತಿ ಹಿಡಿದ ಅವಾರ್ಡ್ ಬಂದಿರೋ ಹಣದಲ್ಲಿಯೂ ಕೂಡ ಈ ರೀತಿ ಅತಿ ಟ್ಯಾಕ್ಸ್ ಅನ್ನ ಹೇರಿಕೆ ಮಾಡ್ತಾ ಇದ್ದಾರೆ. ನಿರ್ಮಲಾ ಟ್ಯಾಕ್ಸ್ ಅಂತ ಫೇಮಸ್ ಆಗಿರೋ ಹಿನ್ನೆಲೆ ಜನರು ಎಲ್ಲ ಕೂಡ ಅಂದ್ರೆ ಅರ್ಧ ಕನ್ನಡತಿಗೆ ಅವಾರ್ಡ್ ಹಣ ಹೋಗುತ್ತೆ ಅಂತ ವ್ಯಂಗ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ಜನರು ಈ ರೀತಿಯ ವ್ಯಂಗ್ಯದ ಮಾತುಗಳನ್ನು ಆಡೋದಕ್ಕೆ ಕಾರಣ ಅತಿ ಹೆಚ್ಚು ಟ್ಯಾಕ್ಸ್ ಹೇರಿಕೆ ಮಾಡಿರೋದೇ ಕಾರಣ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.